ಏನ್ ಸಮಸ್ಯೆಗಳಿದಾವೆ ಅದನ್ನು ನೋಟ್ ಮಾಡ್ಕೊಂಡಿದ್ವಿ. ನಮ್ಮದೇನು ನನ್ನ ಫ್ಯಾಕ್ಟ್ರಿ ಚಾಲು ಆಗ್ಬೇಕಾ, ನನ್ನ ಪುರ್ತಕ್ಕೆ ನಾವು ಉದ್ಯೋಗ ಮಾಡ್ಬೇಕು. ಅವ್ರ ಡಿಪಾರ್ಟ್ಮೆಂಟ್ದವ್ರು ಅನ್ಯಾಯ ಮಾಡಿದಾರೆ, ಅಲ್ಲದ್ರಲ್ಲಿ ಎಲ್ಲ ಸ್ಟೋರಿ ಸ್ಟೋರಿ ಗೊತ್ತದವ್ರು ಅವ್ರವ್ರ ಡಿಪಾರ್ಟ್ಮೆಂಟ್ ಕೇಳಿ ಕೇಳಿ ಈಗ ನಾವಿಬ್ಬರು ಇಲ್ಲಿ ಮಟ್ಟ ಮಾತಾಡ್ತೀವಿ. ನನ್ನ ಬಗ್ಗೆ ತಮಗೆ ಗೊತ್ತಿದೆ. ನನ್ನ ಜೊತೆ ಒಂದು 5 ನಿಮಿಷ ಮಾತಾಡ್ತೀನಿ. ಮತ್ತೆ ನಾನು ಎಲ್ಲಿ ಮಾತಾಡಬೇಕು ಮಾತಾಡ್ಕೊಂಡು ಸರ್. ನಮ್ಮ ಕುಟುಂಬ ನೀವು ಒಳಗೆ ಕಾಲು ಈಗ ಯಾರು ನೀವು ಒಳಗೆ ಬರ್ಕೊಳ್ಬೇಕು. PSI ಶ್ರೀಶೈಲ ಅಂತ ಒಬ್ಬರು ಅದಾವ ಸರ್, ಅವ್ರಿಗೆ ಪಟಮಂತ ಕಳ್ಸಕ್ಕೆ ಸರ್ ತಮ್ಮ ಮಿನಿಸ್ಟರ್ ಬಂದ್ರಿ, ನಾ ಏನು ಅವ್ರನ್ನ ಹೊಡೆಯಂಗಿಲ್ರಿ, ಬಡಿಯಂಗಿಲ್ಲ, ಯಾವ್ದೇನು ನಮ್ಮ ಮತ್ತಿಗೆ ವ್ಯಾಪಾರಸಿಲ್ಲ. ನಾ ಸ್ವಂತ ನೀವು ಯಾಕ್ರಿ ಅವ್ರ ಡಿಪಾರ್ಟ್ಮೆಂಟ್ದವ್ರು ಅನ್ಯಾಯ ಮಾಡಿದಾರೆ, ಅಲ್ಲದ್ರಲ್ಲಿ ಎಲ್ಲ ಸ್ಟೋರಿ ತನಕ ಸ್ಟೋರಿ ಗೊತ್ತದವ್ರು ಅವ್ರವ್ರ ಡಿಪಾರ್ಟ್ಮೆಂಟ್ದವ್ರು. ಯಾಕಂದ್ರೆ 3 ವರ್ಷ ಆತ ಅವ್ರ ಆಫೀಸ್ ಹೋಗಿ ಸತ್ತೀವ್ರಿ. ಅಶೋಕ್ ಅವರೇ, ಫೈನಲಿ ಜಿಲ್ಲಾಧಿಕಾರಿಯಾಗಿ ನನಗೆ ಮಾಹಿತಿ ಬೇಕು. ನನಗೆ ಮಾಹಿತಿ ಇಲ್ಲ ಅಂದ್ರೆ ಚರ್ಚೆ ಮಾಡೋದು ಕಷ್ಟ. ಅಲ್ಲಿ MS ಬರೀ 3 ಜನ ಸರ್. ನಾ ಏನು ಇಲ್ಲ, ಯಾರು ಬರಲ್ಲ ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಸರ್. ಸರ್. ಬರ್ತೀವಿ ನಾವು ಸರ್. ಕಾನೂನು ಗೌರ್ಮೆಂಟ್ ಎಲ್ಲಾರ್ದು ಕೇಳಿ 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 ಈ ನಾವಿಬ್ಬರು ಇಲ್ಲಿ ಮಟ್ಟ ಮಾತಾಡ್ಲಿಲ್ಲ. ನನ್ನ ಬಗ್ಗೆ ತಮಗೆ ಗೊತ್ತಿದೆ. ನನ್ನ ಜೊತೆ ಒಂದು 5 ನಿಮಿಷ ಮಾತಾಡಿದ್ವಿ. ಮತ್ತೆ ನಾನು ಎಲ್ಲಿ ಮಾತಾಡಬೇಕು ಮಾತಾಡ್ಕೊಂಡು ಬರ್ತಾರೆ. ಅವ್ರ ಏನ್ ಸಮಸ್ಯೆಗಳಿದಾವೆ ಅದನ್ನು ನೋಟ್ ಮಾಡ್ಕೊಂಡಿದ್ವಿ. ಒಂದು ರಿಪೋರ್ಟ್ ಬಗ್ಗೆ ಅವರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ರಿಪೋರ್ಟ್ನು ನಾನು ಒಳಗಡೆ ಕೂತ್ಕೊಂಡೆ ಅವರ ಕಣ್ಣೆದುರುಗಡೆನೆ ಕ್ಯಾನ್ಸಲ್ ಮಾಡಿಸಿದ್ದೀನಿ. ಈಗ ಅವರು ಮಾನ್ಯ ಸಚಿವರುಗಳ ಜೊತೆ ಭೇಟಿ ಆಗ್ಬೇಕಂತ ಹೇಳಿ ಅವರು ನಮಗೆ ಹೇಳಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಆ ಪಾಯಿಂಟ್ಸ್ನ ನಾನು ನೋಟ್ ಮಾಡಿಕೊಂಡು ಈಗ ಅರೇಂಜ್ ಮಾಡ್ಕೊಳ್ತೀವಿ. ಎಲ್ಲರೂ ಇಲ್ಲೇ ಬೆಳಗಾವಿನಲ್ಲಿದ್ದಾರೆ. ಸೊ ಅದಕ್ಕೆ ತಕ್ಕಂಥ ಪರಿಹಾರನೂ ಇವತ್ತೇ ಹುಡುಕ್ಲಿಕ್ಕೆ ಪ್ರಯಾಸ ಮಾಡ್ತೀವಿ. ಇವರ ಜೋಡಿ ಯಾರ್ಯಾರು ಒಳಗಡೆ ಇದ್ದಾರೆ ಅವ್ರಿಗೂ ಮನವೊಲಿಸಿದ್ವಿ. ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಅಶೋಕ್ ಅವರು ಈಗ ಕಾಮ್ ಆಗಿದ್ದಾರೆ, ಯಾವುದೇ ಇಶ್ಯೂ ಇಲ್ಲ. ಜಿಲ್ಲಾಡಳಿತ ಜೊತೆ ಅವರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಇದ್ದೀವಿ, ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ಈ ಸಂದರ್ಭ ಏನು ಸೃಷ್ಟಿಯಾಗಿದೆ ಬಹಳ ಸೆನ್ಸಿಟಿವ್ ಸಂದರ್ಭ. ಅವರಿಗೆ ಮನಸ್ಸಿಗೆ ನೋವಾಗಿದೆ ಅಂತ ನಮಗೆ ಗೊತ್ತಾಯಿತು ಒಳಗಡೆ. ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕೋ ನಾವು ಸ್ಪಂದನವನ್ನು ಕೊಟ್ಟಿದ್ದೀವಿ. ಈಗ ಅವ್ರ ಮನಸ್ಸಿಗೆ ಸ್ವಲ್ಪ ಶಾಂತಿ ಒಂದು ರೀತಿ ಸಿಕ್ಕಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಹಾಗೂ ಎಲ್ಲ ಸಚಿವರುಗಳ ಜೊತೆ ಬೇರೆ 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 ಡಿಪಾರ್ಟ್ಮೆಂಟ್ಸ್ಗೂ ಒಂದೊಂದೊಂದು ಇಶ್ಯೂ ಇದ್ದಾವೆ. ಎಲ್ಲರ ಜೊತೆ ಮಾತಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಅವ್ರದ್ದು ಒಂದೇ ಬೇಡಿಕೆ, ನಮಗೆ ಪರಿಹಾರ ಹುಡುಕಿ ಕೊಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಪರಿಹಾರ ಹುಡುಕ್ಲಿಕ್ಕೆ ಸಹಾಯಶಕ್ತಿ ಪ್ರಯಾಸ ಮಾಡ್ತೀವಿ. ನಮ್ಮದೇನು ನನ್ನ ಫ್ಯಾಕ್ಟ್ರಿ ಚಾಲು ಆಗ್ಬೇಕಾ, ನನ್ನ ಪುರ್ತಕ್ಕೆ ನಾವು ಉದ್ಯೋಗ ಮಾಡ್ಬೇಕು. ಇದು ಒಂದಾಯ್ತಾರೆ. ನನ್ನ 3 ವರ್ಷ ಆಯ್ತು ಇವ್ರು ಕಾಡಾಕೈತಿದಾರೆ, ಇದನ್ನಾಗೈತೈತ್ರಿ. ಈಗ ಅವರು ಮಿನಿಸ್ಟರ್ದು ಮೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾನಂದಾರ, ಮಾಡ್ತಾರ ನೋಡೋದು. ನಾವೊಂದು ಹೇಳ್ತೀನಿ ಕೇಳ್ರಿ, ಇವ್ರು ಇವತ್ತು ನಾನು ಕರ್ಕೊಂಡು ಹೊಂಟಾರಂದ್ರೆ 24 ತಾಸು ನಮ್ಮನ್ನು ಇಟ್ಟು ಎಲ್ಲರೂ ಏನು ಕವಲ ಮಾಡೋಕ್ಕಾಗಂಗಿಲ್ಲ. ಇವತ್ತು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾಳೆ ಹರಿಯೋದು ಸಾಯ್ತೀವಿ ಅಷ್ಟೇ ರೀ. ಆ ಸಂದರ್ಭ ಅದಕ್ಕೆ ಕಾರಣ ಈಗ ಅವ್ರು ಅಷ್ಟ ಇದ್ರೆ SS ಮಲ್ಲಿಕಾರ್ಜುನ
ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ 24x7 ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲೇ ವೀಕ್ಷಿಸಿ ಆನಂದಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು SMS ಮೂಲಕ ತಿಳಿಸಿ.